ಲೈಫ್ ಸ್ಟೈಲ್ ಅಂತೀವಿ. ಲೈಫ್ ಸ್ಟೈಲ್ ಬದಲಾಯಿಸ್ಕೊಳ್ಳಿ ಅಂತ ಎಲ್ಲರೂ ಹೇಳ್ತಾರೆ. ಲೈಫ್ ಸ್ಟೈಲ್ ಬದಲಾಯಿಸ್ಕೊಳ್ಳಿ ಅಂದ್ರೆ ಏನು? ಲೈಫ್ ಸ್ಟೈಲ್ ಅಂದ್ರೆ ಏನು? ಲೈಫ್ ಅಂದ್ರೆ ಏನು? ಲೈಫ್ ಸ್ಟೈಲ್ ಅಂದ್ರೆ ಏನು? ಜೀವನದ ಶೈಲಿ, ಜೀವನದ ಕ್ರಮ, ಜೀವನ ನಡೆಸುವ ರೀತಿ. ನಾನು ಹೇಳೋದು ಈ ಆತ್ಮ ಸಂಶೋಧನಾ ಕೇಂದ್ರದಲ್ಲಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತೀನಿ ಬನ್ನಿ ಅಂದ್ರೆ ಏನ್ ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗಿ ನಿಮಗೆ ಗೊತ್ತಾಗತ್ತೆ. ಡಾಕ್ಟರ್ ಕೇಳೋದು ಔಷಧಿ ಕೊಡಕ್ ಮುಂಚೆ ನಿನ್ ಲೈಫ್ ಸ್ಟೈಲ್ ಏನು ಅಂತ. ಅವ್ರ ಭಾಷೆ ಬೇರೆ, ಅವ್ರು ಏನಂತಾರೆ ನೀವೇನ್ ಮಾಡ್ಕೊಂಡಿದ್ದೀರಾ ಅಂತ. ನಾವು ಅನ್ಕೋತೀವಿ ನಾವು ಬಹಳ ದೊಡ್ಡ ಫ್ಯಾಕ್ಟ್ರಿ ಇಟ್ಟಿದ್ದೀವಿ, ನಾವು ಕಂಪನಿ ಮಾಡಿದ್ದೀವಿ, ನಾವು ಇಷ್ಟು ದೊಡ್ಡ ಮನುಷ್ಯರು ಅಂತ ಡಾಕ್ಟರ್ ಕೇಳ್ತಾ ಇದ್ದಾರೆ, ಯಾಕೆ ಇರ್ಬೋದೋ ಏನೋ ಅಂದ್ಬಿಟ್ಟು ನಾನು ಈ ಥರ CEO, ನಾನಾ ಮ್ಯಾನೇಜರು, ನಾನು ಅಂತ ಹೇಳ್ತೀವಿ ಡಾಕ್ಟರ್ ಹತ್ರ. ಡಾಕ್ಟರ್ಗೆ ಅದು ಬೇಕಿಲ್ಲ. ನಿಜವಾದ ಡಾಕ್ಟರ್ ಕೇಳೋದು ನಿಮ್ಮ ಜೀವನದ ಟೈಮ್ ಟೇಬಲ್. ನಿಮ್ಗೆ ಔಷಧಿ ಕೊಡ್ಬೇಕಲ್ಲ, ನೀವು ಏನು ಮಾಡ್ತಿದ್ದೀರಾ ಬೆಳಗಿಂದ ರಾತ್ರಿವರೆಗೂ ಹೇಳಿ ಅಂತ ಅವ್ರು ಕೇಳೋದು. ನೀವೇನು ಮಾಡ್ಕೊಂಡಿದ್ದೀರಾ ಅಂದರೆ ನೀವು ಎಷ್ಟು ಹಣ ಸಂಪಾದಿಸಿದ್ರೆ ಎಷ್ಟು ತಂದಿದ್ದೀರಾ ಅಂತಲ್ಲ. ಡಾಕ್ಟರ್ಗೆ ಕನ್ಸರ್ನ್ ಇರೋದು ನಿಮಗೆ ಔಷಧಿ ಕೊಡೋಕ್ಕೆ ನೀವು ಏನು ಮಾಡ್ಕೊಂಡಿದ್ದೀರಾ, ಅದು ಭಾಳ ಮುಖ್ಯ. ನೀವು ಏನು ಮಾಡ್ಕೊಂಡಿದ್ದೀರಾ ಅದರ ಮೇಲೆ ನಿಮ್ಮ ದೇಹ ಸ್ಥಿತಿ, ನಿಮ್ಮ ಮನಸ್ಥಿತಿ ಎಲ್ಲ ಡಿಪೆಂಡ್ ಆಗಿದೆ. ಡಾಕ್ಟರ್ ಗೊತ್ತು, ನಿಮಗೆ ಗೊತ್ತಿಲ್ಲ. ಡಾಕ್ಟರ್ ಕೇಳೋದೇನು? ನೀನು ಏನು ತಿಂದೆ, ಏನು ಊಟ ಮಾಡ್ತೀಯಾ ಅಂತ. ನಿನ್ನ ಆಹಾರದಲ್ಲಿ ನಿನ್ನ ಕಂಟೆಂಟ್ ಏನೇನಿದೆ, ಡಯಟ್ ಅನ್ನ ಚೇಂಜ್ ಮಾಡಕ್ಕೆ ಅವ್ರು ಕೇಳೋದು. ದಿನ ಬೆಳಗ್ಗೆ ಎಷ್ಟು ಸತಿ ಊಟ ಮಾಡ್ತೀಯಾ, ಏನ್ ತಿಂತೀಯಾ, ಏನ್ ಹಾಕೊಂಡೆ ಹೊಟ್ಟೆಗೆ. ನೀನು ಈ ತರ ಆಗಿರ್ಬೇಕಾದ್ರೆ ಜಾಸ್ತಿ ಕೂತ್ಕೊಂಡೆ ಬೆನ್ನು ನೋವು ಬಂದಿದ್ಯಾ, ಜಾಸ್ತಿ ಓಡಾಡಿ ಕಾಲು ನೋವು ಬಂದಿದ್ಯಾ ತಿಳ್ಕೋಬೇಕು. ಅದಕ್ಕೆ ಸರಿಯಾಗಿ ಫಿಸಿಯೋಥೆರಪಿ ಹೇಳಬೇಕು, ಎಕ್ಸರ್ಸೈಸ್ ಹೇಳಬೇಕು, ಡಯಟ್ ಹೇಳಬೇಕು, ನಿದ್ದೆ ಬರ್ತಾ ಇದೆ, ಇದನ್ನೆಲ್ಲ ಕೇಳ್ತಾರೆ ಡಾಕ್ಟ್ರು. ಅದಕ್ಕೆ ಸರಿಯಾಗಿ ಔಷಧಿ ಕೊಡ್ತಾರೆ, ಎಕ್ಸರ್ಸೈಸ್ ಮಾಡಿಸ್ತಾರೆ. ದೇಹಕ್ಕೆ ತನ್ನದೇ ಆದ ಒಂದು ಹೀಲಿಂಗ್ ಪ್ರಾಸೆಸ್ ಇದೆ, ತಾನೇ ಕ್ಯೂರ್ ಮಾಡ್ಕೊಳ್ಳೋದು. ನಮಗದು ಗೊತ್ತಿಲ್ಲ. ದೇಹಕ್ಕೆ ಒಂದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಇದೆ, ಅದು ಪರಿಪೂರ್ಣವಾಗಿ ಆರೋಗ್ಯವಾಗಿರಕ್ಕೆ ಏನ್ ಬೇಕೋ ಅದು ಮಾಡ್ಕೊಳ್ತಾ ಇರುತ್ತೆ. ನಮ್ಗೆ ಅಷ್ಟ್ರಲ್ಲಿ ಅವಸರ. ನಾವು ಸರಿಯಾಗಿ ಜೀವನ ಮಾಡದೆ, ಸ್ಟೈಲ್ ಸರಿಯಾಗಿಲ್ಲದೆ, ಶೈಲಿ ಪದ್ಧತಿ ನಾವೇನು ಫಾಲೋ ಮಾಡ್ತೀವಿ ಅದು ಪ್ರಾಕ್ಟೀಸ್ ಸರಿಯಾಗಿ ಇಲ್ಲದೆ ನಮಗೆ ಕಾಯಿಲೆ ಬಂದಿರುತ್ತೆ. ನಾವು ಅದ್ರ ಕಡೆ ಗಮನ ಕೊಡಲ್ಲ. ಕಾಯಿಲೆ ಬಂದ ತಕ್ಷಣ ನಾವು ಮೇಲ್ಗಡೆ ಮುಲಾಮು ಹಾಕಿ ಮೇಲ್ಗಡೆ ಸೌರು ಬಿಟ್ಟು ಸಿಂಪ್ಟಮ್ನ ಕ್ಯೂರ್ ಮಾಡ್ತೀವಿ. ನ್ಯಾಚುರಲ್ ಹೀಲ್ ಆಗೋದು ಅಂದ್ರೆ, ತನ್ನಷ್ಟಕ್ಕೆ ಬಿಡೋದು ಅಂದ್ರೆ ಯಾವ ಕಾರಣದಿಂದ ಈ ಕಾಯಿಲೆ ಬಂದಿರಬಹುದು. ಎಷ್ಟೋ ಜನಕ್ಕೆ ಸ್ಕಿನ್ ಚೆನ್ನಾಗಿ ಇರಪ್ಟ್ ಆಗುತ್ತೆ, ಬಾಯಿ ಹುಣ್ಣು ಬರುತ್ತೆ, ಏನೇನೋ ಆಗುತ್ತೆ, ತಲೆ ತಿರುಗುತ್ತೆ, ಇನ್ನೇನೋ ಆಗುತ್ತೆ. ನಾವೇಂತಿ ಅಲರ್ಜಿ ಅಂತ ಹೇಳಿ ಸುಮ್ಮನೆ ಅದಕ್ಕೆ ಮೇಲ್ಗಡೆಯಿಂದ ಒಂದು ಮುಲಾಮ್ ಹಚ್ಬಿಡ್ತೀವಿ. ಈ ತರ ಅಲರ್ಜಿಗಳಾಗೋದಕ್ಕೂ ಟೆನ್ಷನ್, ಡಿಫ್ರೆಂಟ್ ಕೈಂಡ್ ಆಫ್ ಟೆನ್ಷನ್ ಇದೆ. ಮನಸ್ಸೇ ಎಲ್ಲ ಕಾಯಿಲೆಗೆ ಕಾರಣ. ಮನಸ್ಸಿನಲ್ಲಿ ಟೆನ್ಷನ್ ಆದ್ರೆ, ಒಂದು ಲೆವೆಲ್ ಆಫ್ ಟೆನ್ಷನ್ ಆದ್ರೆ, ಅಕ್ಯುಮುಲೇಟೆಡ್ ಟೆನ್ಷನ್ ಆದ್ರೆ ಸ್ಕಿನ್ ಅಲ್ಲಿ ಎಲ್ಲ ಎರಪ್ಷನ್ಸು ಸ್ಕಿನ್ ಅಲ್ಲಿ ಕಾಣಿಸ್ಕೊಳ್ಳುತ್ತದೆಲ್ಲ. ಕೆಲವು ಟೆನ್ಷನ್ ನಮ್ಮ ಅಭ್ಯಾಸದಿಂದ ಮಾಡ್ಕೊಂಡಿರ್ತೀವಿ, ಕೆಲವು ಟೆನ್ಷನ್ ಎನ್ವೈರನ್ಮೆಂಟ್ ಇಂದ ಆಗುತ್ತೆ, ಪರಿಸ್ಥಿತಿಯಿಂದ ಆಗುತ್ತೆ, ಬೇಕಾದಷ್ಟು ತರ. ನಂಗೆ ಟೆನ್ಷನ್ ಇಲ್ಲ ಅಂತ ಅನ್ಕೊಳ್ಳೋದು ಸ್ಟೈಲ್ ಅಲ್ಲ. ನಂಗೆ ಯಾವುದರಿಂದ ನಂಗೆ ಈ ಕಾಯಿಲೆ ಬರ್ತಾ ಇದೆ. ಕೆಲವರಿಗೆ ಕಣ್ಣುರಿ ಬರುತ್ತೆ, ನಾಲ್ಗೆ ಎಲ್ಲ ಕೆರೆಯುತ್ತೆ, ಅಥವಾ ಹಲ್ಲು ಬರುತ್ತೆ. ಎಲ್ಲವೂ ಕೂಡ ಯಾವುದೋ ಮನಸ್ಸಲ್ಲಿ ಆಗ್ತಾ ಇರೋ ಒಂದು ವೇವ್ ಲೆಂತ್ ಏನಿದೆ ಅದರ ಸಿಂಪ್ಟಮ್ ಆಗಿರುತ್ತೆ. ಅದು ತನ್ನಷ್ಟಕ್ಕೆ ಹೀಲ್ ಆಗ್ಬೇಕಾದ್ರೆ ನಾವು ತಿಳ್ಕೋಬೇಕು ಇದು ರೂಟ್ ಬೇರೆ. ಮೇಲ್ಗಡೆ ಮುಲ ಮುಚ್ಕೊಳ್ಳಿ, ಆದ್ರೆ ಈ ಬಾಯಿ ಹುಣ್ಣಿಗೆ ಕಾರಣ ಎಲ್ಲೋ ಟೆನ್ಷನ್ ಆಗಿರ್ಬೇಕು, ನಾನು ರಿಲ್ಯಾಕ್ಸ್ ಮಾಡಬೇಕು. ಮನಸ್ಸಿನಲ್ಲೂ ಕೂಡ ನಮ್ಮ ಆಲೋಚನೆಗಳು, ಕಂಟೆಂಟ್ ಏನು. ಡಾಕ್ಟರ್ ಏನ್ ಹೇಳ್ತಾರೆ, ನೀವು ತಿನ್ನೋದ್ರಲ್ಲಿ ಏನೇನ ತಿಂತೀರಾ, ಮಾಂಸ ತಿಂತೀರಾ ನಿಲ್ಸಿ, ಕುಡಿತೀರಾ ನಿಲ್ಸಿ, ಸಿಗರೇಟ್ ಸೇರ್ತೀರಾ ನಿಲ್ಸಿ, ಜಂಕ್ ಫುಡ್ ನಿಲ್ಸಿ. ಕಂಟೆಂಟ್ ಮುಖ್ಯ. ನೀವು ತಿನ್ನೋದ್ರಲ್ಲಿ ಏನ್ ತಿಂತೀರಾ, ವಿಟಮಿನ್ ಎಷ್ಟು, ಪ್ರೋಟೀನ್ ಎಷ್ಟು, ನಿಮ್ಮ ದೇಹಕ್ಕೆ ನಿಮ್ಮ ದೇಹ ಏನ್ ಕೇಳ್ತಾ ಇದೆ ತಿನ್ನಿ ಅಂತ ಹೇಳ್ತಾರೋ ಇಲ್ವೋ. ಡಯಟ್ ಚೇಂಜ್ ಮಾಡ್ತಾರೋ ಇಲ್ವೋ, ಕಂಟೆಂಟ್ ಚೇಂಜ್ ಮಾಡ್ತಾರೆ. ನೀನು ಹಾಕೋದು ಹೊಟ್ಟೆಗೆ ಹಾಕೋದನ್ನ ಎಣ್ಣೆ ಕಮ್ಮಿ ಮಾಡಿ ಅಂತ ಹೇಳ್ತಾರೆ, ಅಥವಾ ಜಿಡ್ ಕಮ್ಮಿ ಮಾಡಿ ಇನ್ನೊಂದು ತಿನ್ನಿ, ಅದ್ ಮಾಡಿ ಇದ್ ಮಾಡಿ ಅಂತ ಹೇಳ್ತಾರೆ. ಹಾಲು ಕುಡಿಬೇಡಿ ಅಂತಾರೆ, ಕೆಲವರು ಕುಡೀರಿ ಅಂತಾರೆ. ಹಾಗೆ ನಮ್ಮ ಮನಸ್ಸಿಗೆ ಏನ್ ಕಂಟೆಂಟ್ ಹಾಕ್ತಿದ್ದೀರಾ, ಬಾಡಿ
ತನ್ನಷ್ಟಕ್ಕೆ ಹೀಲ್ ಆಗ್ಬೇಕಾದ್ರೆ ಮನಸ್ಸು ಕೂಡ ಮನಸ್ಸಿಂದಾನೇ ದೇಹಕ್ಕೆ ಕಾಯಿಲೆ ಬಂದಿರಬೇಕಾದ್ರೆ ಮನಸ್ಸು ದೇಹ ಎರಡೂ ಒಟ್ಟೊಟ್ಟಿಗೆ ಜೊತೆ ಕೆಲಸ ಮಾಡೋದ್ರಿಂದ ಮನಸ್ಸಿಗೆ ಏನ್ ಕಂಟೆಂಟ್ ಹಾಕ್ತಿದ್ದೀರಾ? ಬೆಳಗ್ಗೆ ಎದ್ದ ತಕ್ಷಣ ಟಿವಿ ಹಾಕ್ತೀರಾ, ಬೆಳಗ್ಗೆ ಎದ್ದ ತಕ್ಷಣ ವೈಲೆನ್ಸ್ ನೋಡ್ತೀರಾ, ಯಾವಾಗ ನೋಡಿದ್ರು ಫೋನ್ನಲ್ಲಿ ಮೆಸೇಜು, ಪಾಲಿಟಿಕ್ಸು, ಅವ್ರಲ್ಲಿ ಸತ್ರು, ಇವ್ರಲ್ಲಿ ಕೊಂದ್ರು, ಇವ್ರಲ್ಲಿ ಮಾಡಿದ್ರು, ಅವ್ರ ಮೆಸೇಜ್ ಫಾರ್ವರ್ಡ್ ಮಾಡಿ, ಬರ್ರಿ ಇದನ್ನೇ ಕಂಟೆಂಟ್ ನೀವು ಮೈಂಡ್ಗೆ ಹಾಕ್ತಾ ಇರೋದು. ಮೈಂಡ್ಗೆ ಅಂಥ ಕಂಟೆಂಟ್ ಹಾಕ್ತಾ ಇದ್ದೀರಾ. ಎಂಟರ್ಟೈನ್ಮೆಂಟ್ ನೆಪದಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ, ನಮಗೆ ಎಂಟರ್ಟೈನ್ಮೆಂಟ್ ನೆಪದಲ್ಲಿ ಹಾಕೋದು ಕಸಾನೇನೆ. ಗೇಮ್, ಈವನ್ ವಿಡಿಯೋ ಗೇಮ್ ಎಲ್ಲ ಡಿಸ್ಟ್ರಾಕ್ಷನ್ನು, ಎಲ್ಲ ಡಿಸಾಸ್ಟರು, ಎಲ್ಲ ಹಾಳು ಮಾಡು, ಹೊಡಿ ಬಡಿ ಅದೇ ಇರುತ್ತೆ ಮಕ್ಕಳು ನೋಡೋ ವಿಡಿಯೋ ಗೇಮ್. ಆಟದಲ್ಲೂ ಆಟದ ನೆಪ, ಆಟದ ಕಾರಣ. ಈವನ್ ರಿಯಾಲಿಟಿ ಶೋಗಳು ನಮಗೆ ಒಳಗಡೆ ಏನೇನೋ ಪ್ರಚೋದನೆ ಮಾಡೋದಕ್ಕೆ ಎಲ್ಲ ರಿಯಾಲಿಟಿ ಶೋಗಳೆಲ್ಲ ಇರುತ್ತೆ. ಅದು ಸಮಾಧಾನ ಆಗುತ್ತೆ, ಎಷ್ಟೋ ಇಮೋಷನ್ಸು ಅದನ್ನ ನೋಡೋದ್ರಿಂದ. ನಾವು ಬೈಯಕ್ಕಾಗದಿರೋದ ಒಬ್ರೊಬ್ರು ಜಗಳ ಆಡ್ತೀವಿ, ಅದನ್ನ ನೋಡಿ ಖುಷಿ ಪಡ್ತೀವಿ. ಅದೇ ಎಲ್ಲ ಕಂಟೆಂಟ್ ಎಲ್ಲ ನಾವು ಏನನ್ನ ಹಾಕ್ತೀವಿ ಅನ್ನೋದು ಮುಖ್ಯ. ಬೆಳಗ್ಗೆ ಎದ್ದ ತಕ್ಷಣ ವಿಡಿಯೋ ಹಾಕೋದು, ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಇಟ್ಕೊಂಡು ಕೂತ್ಕೊಳ್ಳೋದು, ಬೆಳಗ್ಗೆ ಎದ್ದ ತಕ್ಷಣ ಪೇಪರ್ನಲ್ಲಿ ಬೇಡದೇ ಇರೋದೆಲ್ಲ ಓದೋದು, ಇದು ಕಂಟೆಂಟ್ ಹಾಕಿದಾಗ ಏನಾಗಕ್ಕೆ ಸಾಧ್ಯ? ನಮ್ಮ ಸಂಸ್ಕಾರ ಏನು ಹಿಂದೆ ಇದೆ ಅದನ್ನು ತೆಗೆದುಕೊಂಡು ಸರಿಪಡಿಸ್ಕೊಳ್ಳೋಕ್ಕೂ ಆಗಲ್ಲ. ನಿಜವಾದ ಧರ್ಮ ಚೇಂಜ್ ಆಫ್ ದಿ ಆಟಿಟ್ಯೂಡ್, ಚೇಂಜ್ ಇನ್ ಯುವರ್ ಮೈಂಡ್. ಅದಕ್ಕೆ ನಾವು ಏನು ಹಾಕಿದ್ದೀವಿ ನಮ್ಮ ಮನಸ್ಸಿಗೆ ಅದೇ ಥರನೇ ಅದು ಕೆಲಸ ಮಾಡುತ್ತೆ. ಆ ಕಂಟೆಂಟ್ ಬಹಳ ಮುಖ್ಯ. ನಾನು ಇಲ್ಲಿ ಹೇಳ್ತೀನಿ, ಇಲ್ಲಿ ಬನ್ನಿ ಮೆಂಟಲ್, ಇಲ್ಲಿ ಎಲ್ಲರೂ ಇವಾಗ ಕೋವಿಡ್ ಬಂದು ಏನೋ ಕಾರಣ ಇವಾಗ ಎಲ್ಲ ಫೋನ್ನಲ್ಲೇ ಆಗ್ಬಿಡ್ಬೇಕು. ನಿಜವಾಗ್ಲೂ ಮೆಂಟಲ್ ಎಕ್ಸಸೈಸ್ ಇಸ್ ಮೆಡಿಟೇಷನ್. ಮೆಂಟಲ್ ಡಯಟ್ ಅಂದ್ರೇನು? ಎಮೋಷನಲ್ ಡಯಟ್ ಈಸ್ ಬೀಯಿಂಗ್ ವಿತ್ ಎ ಗುರು, ಫೀಲಿಂಗ್ ಹಿಸ್ ಪ್ರೆಸೆನ್ಸ್ ಅಂಡ್ ಎಕ್ಸ್ಪೀರಿಯನ್ಸಿಂಗ್ ದಟ್. ಎಲ್ಲೋ ಕೂತ್ಕೊಂಡು ಲೆಕ್ಚರ್ ಕೇಳೋದು, ಲೈಬ್ರರಿ ಕೂತ್ಕೊಂಡು ಪುಸ್ತಕ ಓದೋದು, ಎಲ್ಲೋ ಪಿಕ್ಚರ್ ನೋಡ್ಕೊಂಡು ಯೋಗ ಮಾಡೋದು ಅಲ್ಲ. ಅದ್ರಲ್ಲಿ ವೈಬ್ರೇಷನ್ ಇರಲ್ಲ. ಮಿಷನರಿ ಎಷ್ಟು ಅಂತ ನಿಮಗೆ ಆ ಒಂದು ಕನೆಕ್ಷನ್ ಕೊಡುತ್ತೆ ಇಲ್ಲ. ನೀವು ಅಂಥ ಆಶ್ರಮಕ್ಕೆ ಬಂದು ಎಕ್ಸಸೈಸ್, ಮೆಡಿಟೇಷನ್ ಗುರು ಜೊತೆ ಮಾಡೋದಿದೆಯಲ್ಲ, ಅದು ಮೆಂಟಲ್ ಎಕ್ಸಸೈಸ್. along with the vibration, along with feeling the presence of positive vibration of a guru. ಮಾತನ್ನ ಕೇಳೋದು, ಗುರುವಿನ ಮಾತು ಕೇಳೋದು, ಫೋನಲ್ಲಿ ಕೇಳೋದಕ್ಕೂ ಎದುರುಗಡೆ ಕೇಳೋದಕ್ಕೂ ಫೀಲ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ನಿಮ್ಮ ಒಂದು ರೆಸ್ಪಾನ್ಸು, ನೀವೇನು ಕ್ವೆಶ್ಚನ್ ನಿಮ್ಮಲ್ಲಿ ಹೇಳತ್ತೆ, ಏನು ಡೌಟ್ ಹೇಳತ್ತೆ, ನಿಮ್ಮ ಭಾವನೆಗಳು ಏನಾಯಿತು ಕೇಳ್ತಾ ಕೇಳ್ತಾ ನೀವು ಏನು ಮಾಡಿದ್ರಿ, ಏನು ನಡೆಯಿತು, ಹೇಗೆ ಅದು ಪರಿವರ್ತನೆ ಆಗುತ್ತೆ ಗುರುವಿನ ಮುಂದೆ ಆಗುತ್ತೆ. ಎಲ್ಲೋ ಕಾರಲ್ಲಿ ಹೋಗ್ತಾ ಹಾಕೊಂಡು ಕೇಳಿದೆ, ನಾನು ಇವತ್ತು ಕೇಳಿದೆ, ಊಟ ಅಡುಗೆ ಮಾಡ್ಕೊಂಡು ಕೇಳಿದೆ ಅಲ್ಲ. ಯಾರು ಗುರು ಹೇಳ್ತಾ ಇದ್ದಾಗ ಕೇಳೋದ್ರಲ್ಲಿ ಇರೋ ಶಕ್ತಿ ಬೇರೆದ್ರಲ್ಲಿ ಇಲ್ಲ. That is a mental diet, emotional diet. You need an emotional diet for the body and the mind. You need an exercise. That is the mind exercise is meditation. ಇದು ಬೇಕೇ ಬೇಕು, ಮೂರಂತೂ ಬೇಕೇ ಬೇಕು. ಒಂದು ಗುರು ಹೇಳ್ಕೊಡೋದು, ಗುರುವಿನ ಹತ್ರ ಇದ್ದಾಗ ಒಂದು ಅಪ್ರಹೆನ್ಷನ್ ಅಂತ ಹೇಳ್ತಾರೆ, ದೃಢೀಕರಿಸುತ್ತೆ, ದೃಢತೆ ಬರುತ್ತೆ. ನಿನ್ನ ಬಗ್ಗೆ ಅನ್ಕೊಳ್ಳೋದ್ರ ಬಗ್ಗೆ ದೃಢೀಕರಣ ಅಂತ ಹೇಳ್ತಾರೆ, ಅಪ್ರಹೆನ್ಷನ್. ಆ ದೃಢೀಕರಣ ಆಮೇಲೆ ದೃಷ್ಟೀಕರಣ, ವಿಜುವಲೈಸೇಷನ್. ಬೆಳಗ್ಗೆ ಎದ್ದು ಗುರುವಿನ ಜೊತೆ ಮಾತಾಡಿದ್ರೆ, ಒಂದು ಸ್ವಲ್ಪ ದಿನ ಕಾಲ ಕಳೆದ್ರೆ ಬೆಳಗ್ಗೆ ಎದ್ದು ನಿಮ್ಮ ಟೈಮ್ ಟೇಬಲ್ ಚೇಂಜ್ ಆಗುತ್ತೆ. ಗುರು ಜೊತೆ ಕೂತ್ಕೊಂಡು ಬೆಳಗ್ಗೆ ಎದ್ದು ನೀವು ಟಿವಿ ನೋಡಲ್ಲ, ಬೆಳಗ್ಗೆ ಎದ್ದು ಯೋಗ ಮಾಡ್ತೀರಾ, ಎಕ್ಸಸೈಸ್ ಮಾಡ್ತೀರಾ. ಅಂದ್ರೆ ಬೆಳಗ್ಗೆ ಎದ್ದಾಗ ನೀವು ಯಾವ ರೀತಿ ನಿಮ್ಮ ಟೈಮ್ ಟೇಬಲ್ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ. ಇದು ಕೋಡಿಂಗ್ ಅಂತ ಹೇಳ್ತಾರೆ. ಮಕ್ಕಳಿಗೆ ಇವಾಗ ಕೋಡಿಂಗ್ ಎಜುಕೇಶನ್ ಆಗ್ತಿದ್ದೀರಾ. ಆ ಥರ ಹುಬ್ಬಿನ ಮಧ್ಯದಲ್ಲಿ ಇವತ್ತು ನೀವು ದೃಢೀಕರಿಸ್ಕೊಳ್ಳಿ, ಮೊದಲು ನೀವು ಯಾರು ಅಂತ. ನನ್ನಲ್ಲಿ ಶಕ್ತಿ ಇದೆ, ನಾನು ಸಂಬಂಧ ಹುಡ್ಕೊಂಡು ಹೋಗ್ಬೇಡಿ. ಆಲ್ರೆಡಿ ಸಂಬಂಧ ಪರಮಾತ್ಮನ ಜೊತೆ ಕನೆಕ್ಷನ್ ಇದೆ. ಪರಮಾತ್ಮನೇ ಎಲ್ಲವೂ, ನಿಮ್ದು ಯಾವುದೂ ಇಲ್ಲ ಈ ಭೂಮಿ ಮೇಲೆ, ಎಲ್ಲ ನಾಸ್ತಿ, ಯಾರದ್ದು ಅಲ್ಲ, ಯಾರನ್ನೂ ಕೇಳಬೇಕಾಗಿಲ್ಲ, ಯಾರು ನಿಮ್ಮನ್ನು ಓನ್ ಮಾಡಲ್ಲ, ಎಲ್ಲ ಪರಮಾತ್ಮಂದೇ. ಅದರಿಂದ ನೀವು ಪರಮಾತ್ಮನಿಗೆ ಕನೆಕ್ಟ್ ಆಗಿದ್ರೆ ನೀವು ಸ್ವಾತಂತ್ರ್ಯ ತಗೊಳ್ತೀರ ಯಾವುದಕ್ಕೂ. ಯಾಕೆಂದ್ರೆ ನಿಮ್ದು ಪ್ರಾಪರ್ಟಿ, ಅದು ನಿಮ್ಮ ಯೋಗ್ಯತೆ ಇದೆ ನಿಮಗೆ ಅನುಭವಿಸಕ್ಕೆ. ಯಾವಾಗ ನೀವು ಪರಮಾತ್ಮನ ಸಂಬಂಧ ಕಡ್ದಾಗ್ಲೇನೆ ನೀವು ಬೇರೆಯವರು ನಿಮ್ಮನ್ನ ಆಳಕ್ಕೆ ಶುರು ಮಾಡೋದು, ಬೇರೆಯವರು ಹೇಳೋದನ್ನು ಕೇಳೋದು, ಬೇರೆಯವರು ಸ್ವಾತಂತ್ರ್ಯ ಕೊಡಬೇಕು ಅಂತ ಕಾಯೋದು. ಯಾವಾಗ ನೀವು ಪರಮಾತ್ಮನಿಗೆ ಸಂಬಂಧ, ಇದು ಹುಡುಕೋ ಸಂಬಂಧ ಅಲ್ಲ, ಇರೋ ಸಂಬಂಧ, ಎಲ್ಲವೂ ಅವನಿಗೆ ಸೇರಿದ್ದು, ಎಲ್ಲವೂ ಕೂಡ ಅವನ ಪ್ರಾಪರ್ಟಿ. ಅವನ ಮಗು ಆಗಿದ್ರೆ ನೀನು ಆ ಪ್ರಾಪರ್ಟಿ ನಿಂದು, ನೀನು ಅನುಭವಿಸ್ಬೋದು ಯೋಗ್ಯತೆ ಇದ್ರೆ ಮಾತ್ರ. ಆ ಸ್ವಾತಂತ್ರ್ಯ ನಿನಗಿದೆ ಎಲ್ಲೋದ್ರೂ ಕೂಡ.
ಯಾಕೆಂದ್ರೆ ಪರಮಾತ್ಮಂದು ಎಲ್ಲವೂ, ಪರಮಾತ್ಮನ ಮಕ್ಕಳೇ ಎಲ್ಲರೂ ಕೂಡ, ಎಲ್ರಿಗೂ ಒಂದೇ ಸಮ ಇದೆ. ಇದು ಯಾವಾಗ ಕಲಿಯೋದು, ಯಾವಾಗ ತಿಳ್ಕೊಳ್ಳೋದು? ಇದಕ್ಕೆ ದೃಢೀಕರಣ ಬೇಕು, ನಮ್ಮಲ್ಲಿ ಸ್ಪಷ್ಟತೆ ಬೇಕು. ನಾನು ಯಾರು ಅಂತ, ನಾನು ಇಂಥವನು, ನಾನು ಯೂಸ್ಲೆಸ್ ಫೆಲೋ ಅಂತಿದ್ರೆ ನೀನು ಹಾಗೆ ಬಿಹೇವ್ ಮಾಡೋದು. ನನಗೂ ಯೋಗ್ಯತೆ ಇದೆ, ನನಗೂ ಒಂದು ಪೊಸಿಷನ್ ಇದೆ, ನಾನು ಪರಮಾತ್ಮನಿಗೆ ಸೇರಿದ್ದು ಅಂಶ ಅಂತಂದಾಗ ನೀನು ಯಾವತ್ತೂ ನಿನ್ನನ್ನು ಕಡೆಗಾಣಿಸ್ಕೊಳ್ಳೋದಿಲ್ಲ ನಾನು ಇಷ್ಟೇ ಅಂತ. ಇದು ಭಾರಿ ದೊಡ್ಡ ಸೆಲ್ಫ್ ಬಿಟ್ರೇಯಲ್. ನಾನು ಬಹಳ ಲೋ ಅಂತ ಕಂಪೇರ್ ಮಾಡ್ಕೊಂಡು ಬೇರೆಯವರು ನಾನು ಯಾರ ಕೈ ಕೆಳಗೋ ಇದ್ದೀನಿ, ಇದೆಲ್ಲರೂ ಇದರಿಂದ ನೀವು ಬೆಳೆಯೋದೇ ಇಲ್ಲ. ಆತ್ಮ ಕುಗ್ಗಿ ಆತ್ಮಶಕ್ತಿ ಕಳ್ಕೊಳ್ತೀರ. ಅದರಿಂದ ಹೇಳ್ತಾ ಇರೋದು, ನಿಮಗೆ ಬೇಕಾಗಿರೋದು ದೃಢೀಕರಣ. ಅಫರ್ಮೇಷನ್ ಅಂದ್ರೆ ಏನು? ನಾನು ಆತ್ಮ, ಪ್ಯೂರ್ ಸೋಲ್, ನಾನು ಪರಮಾತ್ಮನ ಸದಾ ಕಾಲ ಕನೆಕ್ಟ್ ಆಗಿದ್ದೀನಿ, ನನ್ನಲ್ಲಿ ಅಷ್ಟೊಂದು ಶಕ್ತಿ ಇದೆ, ನಾನು ಯಾವಾಗಲೂ ಶಾಂತವಾಗಿದ್ದೀನಿ, ನಾನು ಆನಂದವಾಗಿದ್ದೀನಿ, ನಾನು ಶಕ್ತಿಶಾಲಿ ಆತ್ಮ, ಇದು ಪರಮಾತ್ಮ ಅಂತ ಗುರು ನಿಮಗೆ ಯಾವಾಗಲೂ ಕಿವಿನಲ್ಲಿ ಮೊಳುಗ್ತಾ ಇರೋ ಹಾಗೆ ಹೇಳ್ತಾ ಇರ್ತಾನೆ. ಅದು ದೃಢೀಕರಣ. ವಿಜುವಲೈಸ್ ಮಾಡ್ಕೊಳ್ಳಿ. ಇವತ್ತು ನಾನು ಈ ತರ ಮಗು ಆಗಿದ್ರೆ, ಗುರುವಿನ ಮಗು ಆಗಿದ್ರೆ ಅಥವಾ ಪರಮಾತ್ಮನ ಮಗು ಆಗಿದ್ರೆ, ನಾನು ಬೆಳಗ್ಗಿಂದ ಸಂಜೆವರೆಗೂ ಈ ರೀತಿ ಇಡ್ತೀನಿ ಅಂತ ವಿಜುವಲೈಸ್ ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಂಡು. ಅದಕ್ಕಿಂತ ಮೆಡಿಟೇಷನ್. ಬೆಳಗ್ಗೆ ಒಂದು ಸ್ಟಡಿ ಆಗಬೇಕು, ಸೆಲ್ಫ್ ಸ್ಟಡಿ ಆಗಬೇಕು. ನಿಮ್ಮ ರಿಲಿಜನ್ನ ಸ್ಟಡಿ ಮಾಡ್ಕೊಳ್ಳಿ. ಯಾವ ರಿಲಿಜನ್ನು ಜಲಸಿ, ಹೇಟ್ರೆಡ್ನ ಯಾರು ಪ್ರಚಾರ ಮಾಡಿಲ್ಲ. ನಿಮ್ಮ ಧರ್ಮನ ಸ್ಟಡಿ ಮಾಡೋದು, ಸ್ಪಿರಿಚುವಲ್ ಸ್ಟಡಿ, ಅದು ಬಹಳ ಮುಖ್ಯ. ಅದೇನು? ಸ್ಪಿರಿಚುವಲ್ ಸ್ಟಡಿನಲ್ಲಿ ಬರೀ ಪುಸ್ತಕ ಓದೋದಲ್ಲ, ಯಾವ ಧರ್ಮನು ಪ್ರೀತಿ ಮಾಡು ಅಂತಲೇ ಹೇಳಿರೋದು ಎಲ್ಲರಿಗೂ. ಅದು ನಾನು ಇವತ್ತಿನ ದಿನ ಎಲ್ಲರ ಜೊತೆನೂ ಸಾಯಂಕಾಲವರೆಗೂ ಯಾವ ರೀತಿ ಇರ್ತೀನಿ ಅಂತ ವಿಜುವಲೈಸ್ ಮಾಡಿಕೊಂಡು ಹೇಳಿ ಹಾಸಿಗೆ ಮೇಲಿಂದ. ನಾನು ಇವತ್ತು ಯಾರೇ ಬರಲಿ, ಏನೇ ಮಾಡಲಿ, ನಾನು ಶಾಂತವಾಗಿರ್ತೀನಿ, ಸಮಾಧಾನವಾಗಿರ್ತೀನಿ. ಯಾರೇನೇ ಹೊರಗಡೆ ಪರಿಸ್ಥಿತಿ ಬದಲಾಗಲಿ, ನಾನಂತೂ ಇವತ್ತು ಆರಾಮವಾಗಿ ಖುಷಿಯಾಗಿರ್ತೀನಿ. ಯಾಕೆಂದ್ರೆ ನನ್ನಲ್ಲಿ ಖುಷಿ ಇದೆ. ನಾನು ಆತ್ಮಸ್ವರೂಪ, ಆನಂದ ಸ್ವರೂಪ, ಶಕ್ತಿ ಸ್ವರೂಪ, ನಾನು ಖುಷಿಯಾಗೇ ಇರ್ತೀನಿ ಅಂತ ನೀವು ಅಂದ್ಕೊಂಡು ಇರಿ. ಆಗಲೇ ಆಗೋಯ್ತು, ಕೋಡಿಂಗ್ ಆಗೋಯ್ತು, ಎಲ್ಲ ಕೋಆರ್ಡಿನೇಷನ್, ವಿಜುವಲೈಸೇಷನ್. ನೆಕ್ಸ್ಟ್ ಈಸ್ ಯುವರ್ ಅನುಭೂತಿ, ಎಕ್ಸ್ಪೀರಿಯನ್ಸ್. ಮೊದಲು ದೃಢೀಕರಣ, ದೃಷ್ಟೀಕರಣ, ಅನುಭೂತಿ. ಅನುಭವ ಏನು? ನೀವೆಲ್ಲೇ ಹೋಗಿ ಏನೇ ಮಾಡಿ, ಯಾರೇ ಕೂಗಾಡ್ತಿರ್ಲಿ, ಪರಿಸ್ಥಿತಿ ಹೇಗೆ ಇರಲಿ, ಏನೇ ಇರಲಿ, ನೀವು ಕೂಗಾಡಲ್ಲ. ಯಾಕೆಂದರೆ ಆಗಲೇ ನಿಮಗೆ ಕೋಡಿಂಗ್ ಆಗೋಗಿದೆ. ಯು ಆರ್ ರೆಡಿ. ಯಾರೇ ಏನು ಬಟನ್ ಒತ್ತಕ್ಕಾಗಲ್ಲ, ಯಾರು ನಿಮ್ಗೇನು ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಆ ರೀತಿ ಇಡೀ ದಿನ ಸಾಯಂಕಾಲದವರೆಗೂ ನಡೀತೀರ. ನಿಮ್ಮ ಜೀವನದ ಶೈಲಿ ಈ ರೀತಿ ಇದೆಯಾ? ಬೆಳಗ್ಗೆ ಎದ್ದು ನೀವು ಕೋಡಿಂಗ್ ಮಾಡ್ಕೊಂಡಿದ್ದೀರಾ? ಅಥವಾ ನೀವು ಹೇಗೆ ನಡ್ಕೋಬೇಕು ಅಂತ ವಿಜುವಲೈಸ್ ಮಾಡಿದ್ದೀರಾ? ಇಡೀ ದಿವಸ ಎಕ್ಸ್ಪೀರಿಯನ್ಸ್ ಆದಮೇಲೆ ರಾತ್ರಿ ಅಕಸ್ಮಾತ್ ಎಲ್ಲರೂ ತಾಳ ತಪ್ಪಿದ್ರೆ ಮತ್ತೆ ಎಕ್ಸ್ಕ್ಯೂಸ್ ಮಾಡಿ, ಫರ್ಗಿವ್ ಮಾಡಿ, ಎಲ್ಲರನ್ನೂ ಅಲ್ಲಿಗೆ ಬಿಟ್ಬಿಡಿ. ಯಾವುದು ತಲೆನಲ್ಲಿ ಇಟ್ಕೊಂಡು ಮಲಗಬೇಡಿ. ಒಳ್ಳೆ ನಿದ್ದೆ ಮಾಡಿ, ಬೇಗ ನಿದ್ದೆ ಮಾಡಿ, ಬೇಗ ಹೇಳಿ. ಆದಷ್ಟು ವೈಲೆನ್ಸ್ಗಳನ್ನ, ಕಂಟೆಂಟ್ನ ತಲೆಗೆ ಹಾಕಬೇಡಿ. ಇದು ಜಸ್ಟ್ ಲೈಕ್ ನಾವು ಇವಾಗ ಮಾಡ್ತಾ ಇಲ್ವಾ, ಕೋವಿಡ್ ಆಯಿತು. ಇವಾಗ ಸುತ್ತಮುತ್ತ ಜನ ಓಡಾಡ್ತಿದ್ದಾರೆ, ಇನ್ನೂ ವೇವ್ಸ್ ಇದೆ. ಯಾರಿಗಿದೆ ಯಾರಿಗಿಲ್ಲ ಗೊತ್ತಿಲ್ಲ. ನಾವೇನು ಮಾಡಬೇಕು? ನಮ್ಮ ಕೆಲಸ ಏನು? ಮಾಸ್ಕ್ ಹಾಕೊಳ್ಳೋದು ನಮ್ಮ ಕೆಲಸ, ಅವ್ರನ್ನ ದೂರ ಡಿಸ್ಟೆನ್ಸ್ ದೂರ ಇಡೋದು ನಮ್ಮ ಕೆಲಸ, ಕೈ ತೊಳ್ಕೊಳ್ತಾ ಇರೋದು. ಇದು ಮಾಡ್ತಾ ಇದ್ರೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ತೀವೋ ಇಲ್ವೋ? ನಾವು ಬೇರೆಯವ್ರನ್ನ ಬದಲಾಯಿಸಕ್ಕಾಗತ್ತಾ? ಬೆಳಗ್ಗೆ ಎದ್ದಾಗ ನೀವು ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡಿದ್ರೆ ಮಧ್ಯದಲ್ಲಿ ಓಡಾಡಕ್ಕೆ ಮಾರ್ಕೆಟಲ್ಲಿ ಏನೂ ಹೆದರಿಕೆ ಇಲ್ಲ ನಿಮಗೆ. ಹಾಗೆ ಮನಸ್ಥಿತಿ, ದೇಹಸ್ಥಿತಿ ಎರಡೂ ಕರೆಕ್ಟಾಗಿ ನಾವು ರೆಡಿಯಾಗಿದ್ದರೆ ಯಾರು ಏನು ಮಾಡಿದ್ರು ನಾವೇನು ಒಂದು ತಿಳ್ಕೊಳ್ಳಿ. ನಿಮ್ಮ ಪ್ರಯಾರಿಟಿ ಜನಗಳನ್ನ ಬದಲಾಯಿಸೋದಲ್ಲ. ಜನಗಳನ್ನ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ, ಆಗಲ್ಲ. ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಂಡಾಗ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಫಸ್ಟ್ ಸ್ಟೆಪ್ ಅದು. ನೀವು ಮಾಸ್ಕ್ ಹಾಕೊಳ್ಳಿ, ನೀವು ಕೈ ತೊಳ್ಕೊಳ್ಳಿ, ನೀವು ದೂರ ಇರಿ. ಅವ್ರಿಗೆ ಗೊತ್ತಿಲ್ಲ ಬಂದಿದ್ಯೋ ಬಂದಿಲ್ವೋ, ಅವ್ರು ಇರ್ತಾರೆ ಅವ್ರು ಪಾಡಿದ್ರು. ನಮ್ಮದು ಪ್ರಯಾರಿಟಿ ಅಲ್ಲ. ಫಸ್ಟ್ ನಿಮ್ಮ ನೋಡ್ಕೊಳ್ಳಿ, ಆಮೇಲೆ ಸೆಕೆಂಡ್ ಥಾಟ್ ಅವ್ರನ್ನೂ ಸರಿಪಡಿಸೋಕ್ಕೆ ಆವಾಗ ನಿಮ್ಮ ಕೈಲಿ, ನಿಮ್ಮ ಪ್ರೆಸೆನ್ಸಿಂದ ಸಾಧ್ಯ ಆಗುತ್ತೆ. ಅದರಿಂದ ಯೋಚನೆ ಮಾಡಿ. ಜೀವನದ ಶೈಲಿ ಅಂದರೆ, ಲೈಫ್ ಸ್ಟೈಲ್ ಅಂದರೆ ಬರೀ ಹೊರಗಡೆಯಿಂದ ಕಾಣೋ ಸ್ಟೈಲ್ಗಳಲ್ಲ. ಯಾವ ಕಾರಲ್ಲಿ ಓಡಾಡ್ತೀರಾ, ಯಾವ ಮಾಡೆಲ್ ಫೋನ್ ಇಟ್ಕೊಂಡಿದ್ದೀರಾ, ಅದು ಲೈಫ್ ಸ್ಟೈಲ್ ಅಲ್ಲ. ಲೈಫ್ ಸ್ಟೈಲ್ ಅಂದರೆ ನಿಮ್ಮ ಜೀವನದ ಕ್ರಮ. ಅದರಿಂದ ನಿಮ್ಮ ಮನಸ್ಥಿತಿ, ದೇಹಸ್ಥಿತಿ ಹಾಳು ಮಾಡ್ಕೊಳ್ಳದೆ ಇರೋದೇ ಲೈಫ್ ಸ್ಟೈಲ್. ಇದು ನಿಮ್ಮ ರಿಲಿಜನ್ ಹೇಳ್ಕೊಟ್ಟಿರೋದು, ನಿಮ್ಮ ಧರ್ಮ ಹೇಳ್ಕೊಟ್ಟಿರೋದು, ಗುರುಗಳು ಹೇಳ್ಕೊಟ್ಟಿರೋದು, ಗುರು ಪರಂಪರೆಯಿಂದ ಬಂದದ್ದು.